ತುಮಕೂರಿಗರೇ ಪಾನಿಪುರಿ ತಿನ್ನುವ ಮುನ್ನ ಎಚ್ಚರದಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಪಾನಿಪುರಿಯಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಿ ಸುಮಾರು ಒಂದು 35 ಜನ ಇಲ್ಲಿ ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ತುಮಕೂರಿಗರೇ ಪಾನಿಪುರಿ ತಿನ್ನುವ ಮುನ್ನ ಎಚ್ಚರ ಎಚ್ಚರ. ಪಾನಿಪುರಿ ತಿಂದು 35 ಜನ ಅಸ್ವಸ್ಥರಾಗಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಪಾನಿಪುರಿಯಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಿದ್ದರಿಂದ ಈ ಸಮಸ್ಯೆ ಆಗಿದೆ ಅನ್ನುವಂತಹ ಅನುಮಾನ ಇಲ್ಲಿ ವ್ಯಕ್ತ ಆಗಿದೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ಈ ಘಟನೆ ಕಂಡು ಬಂದಿದೆ. ಎಸ್ಬಿಐ ಬ್ಯಾಂಕ್ ಆವರಣದಲ್ಲಿ ಪಾನಿಪುರಿ ಮಾರ್ತಾ ಇದ್ದ ಮುಕೇಶ್ ಎಂಬಾತ ಅಸ್ವಸ್ಥಗೊಂಡವರು ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಅಂಗಡಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿಗಳಿಂದ ನೋಟಿಸ್ ಈಗ ಜಾರಿಯಾಗಿದೆ. ಈ ಹಿಂದಷ್ಟೇ ನಮ್ಮಲ್ಲಿ ಸುದ್ದಿ ಬಿತ್ತರವಾಗಿತ್ತು. ಎಲ್ಲಿ ನೀವು ರೋಡ್ ಸೈಡ್ ಚಾಟ್ಸ್ ಅಂಗಡಿಗೆಲ್ಲ ಹೋಗ್ತೀರಾ, ಅಲ್ಲೆಲ್ಲ ನೀವು ತಿನ್ನುವಂತಹ ಏನು ಆಹಾರ ಪದಾರ್ಥಗಳಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದು ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ನಾವು ಈ ಹಿಂದೆ ಅಷ್ಟೇ ಸುದ್ದಿಯನ್ನ ಬಿತ್ತರಿಸಿದ್ವಿ. ಆದ್ರೆ ಅಲ್ಲಲ್ಲಿ ಎಷ್ಟೊಂದು ಕಾನೂನು ಇದ್ರೂ ಕೂಡ ಕಾನೂನು ಭಯ ಇಲ್ಲ, ಜೊತೆಗೆ ಅವ್ರಿಗೆ ನೋಟಿಸ್ ಹೋದ್ರೂ ಕೂಡ ಯಾವ ಭಯಾನೂ ಇಲ್ಲ. ಆರೋಗ್ಯ ಕೇಂದ್ರದಿಂದ ಈ ಹಿಂದೆ ಎಷ್ಟೋ ಅಂಗಡಿಗಳಿಗೆ ನೋಟಿಸ್ ಅನ್ನ ಜಾರಿಯಾಗಿತ್ತು, ದಂಡ ವಿಧಿಸಿದ್ರು. ಆದ್ರೆ ಮತ್ತೆ ಅದೇ ರಾಗ ಅದೇ ತಾಳ ಅನ್ನುವಂತಾಗಿ ಇಲ್ಲಿ ಕಾಣಿಸ್ತಾ ಇದೆ. ಅಸ್ವಸ್ಥಗೊಂಡಿರುವಂತಹ ಸ್ಥಳೀಯ ಆಸ್ಪತ್ರೆಗೆ ಒಂದಷ್ಟು ಜನರನ್ನ ಅಂದ್ರೆ 35 ಜನರನ್ನ ಇಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಬುಕ್ಕಾಪಟ್ಟಣದಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ ಆವರಣದಲ್ಲಿ ಮುಕೇಶ್ ಎಂಬಾತ ಪಾನಿಪುರಿ ಇಲ್ಲಿ ಮಾರ್ತಾ ಇದ್ದ. ಆ ಪಾನಿಪುರಿಯಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಶಂಕೆ ವ್ಯಕ್ತ ಆಗ್ತಾ ಇದೆ. ಈ ಒಂದು ಶಂಕೆಯನ್ನ ಆಧರಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಆ ಅಂಗಡಿಗೆ ಈಗ ನೋಟಿಸ್ ಜಾರಿ ಮಾಡಿದ್ದಾರೆ. ಬುಕ್ಕಾವಣದಲ್ಲಿ ನಡೆದಿರೋ ಒಂದು ದುರ್ಘಟನೆ. ಸುಮಾರು ನಿನ್ನೆ ಸಂಜೆ ಪಾನಿಪುರಿ ಮಸಾಲೆ ಪುರಿ ತಿಂದು ತುಂಬ ಜನಕ್ಕೆ ಹೆಲ್ತ್ ಎಫೆಕ್ಟ್ ಆಗಿದೆ. ಅದರಲ್ಲಿ ನಮ್ಮನೇಲಿ 2 ಮಕ್ಕಳಾಗಿದ್ದಾರೆ. ಪಾನಿಪುರಿ ಅಂತೇಳಿ ತಗೊಂಡೋಗಿ ತಿನ್ನಿಸ್ಬಿಟ್ಟು ನೈಟೆಲ್ಲ ಓಡಾಡಿ ಕೆರೆಗೆಲ್ಲ ಹಾಕಿ ಬಾಟ್ಲಾಗ್ತಿದ್ವಿ. ಅದು ಟ್ರೀಟ್ಮೆಂಟ್ ಕೊಡಿಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಇವತ್ತು ಮಧ್ಯಾಹ್ನ 1 ಗಂಟೆವರೆಗೂ ಅದು ಟ್ರೀಟ್ಮೆಂಟ್ ಆಗಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾಗಿದೆ, ಯಾರು ಜವಾಬ್ದಾರರು ಅಧಿಕಾರಿಗಳ, ಸಾರ್ವಜನಿಕ ಅಧಿಕಾರಿಗಳ, ಇಲ್ಲ ಆರೋಗ್ಯ ಅಧಿಕಾರಿಗಳ, ಯಾರು ಅಂತ ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ನಮಗೂ ಒಂದು ಮಾಹಿತಿ ಕೊಟ್ಟರೆ ನಾವು ಸ್ವಲ್ಪ ತಿಳ್ಕೊಂತೀವಿ. ಇಷ್ಟು ಮಾಹಿತಿನ ಯಾರ್ಯಾರಿಗೆ ತಲುಪಿಸೋಕ್ಕಾಗುತ್ತೋ ಅವ್ರ ಕಡೆ ತಲುಪಿಸಿ ನಮಗೂ ಸ್ವಲ್ಪ ಸಹಾಯ ಮಾಡಿ ಮತ್ತೆ ಮುಂದೆ ಪೀಳಿಗೆಗೆ ಈ ಥರ ಆಗ್ಬಾರ್ದು. ನೆಕ್ಸ್ಟು